Hey guys, welcome back to my new video. My name is Navneet Kamath and let's begin the video. So most of the students ನೀವು DPP ಸಾಲ್ವ್ ಮಾಡ್ತೀರಿ, ಆದರೆ ನೀವು ನನ್ನ ಈ 3 ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮಗೆ ಇನ್ನೂ ಫಿಟ್ ಆಗುತ್ತೆ ಮತ್ತು ನೀವು ಎಕ್ಸಾಮ್ದಲ್ಲಿ ಇನ್ನೂ ಚಲೋ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸೊ ಫಸ್ಟ್ ಸ್ಟೆಪ್ ಏನಂದರೆ ನೀವು DPP ಸಾಲ್ವ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಆಗಿ ಬುಕ್ಕನ್ನು ಇಟ್ಕೊಳ್ಳಿ. ಅದರಲ್ಲಿ ನೀವು ಕ್ವಶನ್ ಬರೆಯೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ಚಾಪ್ಟರ್ ನೇಮ್, DPP ನಂಬರ್ ಮತ್ತು ಕ್ವಶನ್ ನಂಬರ್ ಹಾಕಿ ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವಾಗ DPP ಕ್ವಶನ್ ರಿವೈಸ್ ಮಾಡಬೇಕಂತ ಅನ್ನಿಸ್ತು, ಇಲ್ಲಾಂದರೆ ನಿಮ್ಗೆ ಒಂದು ಕ್ವಶನ್ ಚಲೋ ಇತ್ತು, ನೀವು ಅದು ಸಾಲ್ವ್ ಮಾಡಿದ್ರಿ, ನಿಮ್ಗೀಗ ಸೊಲ್ಯೂಷನ್ ಸ್ಟ್ರೈಕ್ ಆಗ್ತಾಯಿಲ್ಲ ಆದರೆ ನೀವು ಆ ಚಾಪ್ಟರಿಂದು DPP ಓಪನ್ ಮಾಡಿ ಮತ್ತು ಹೆಂಗೂ ನೀವು ಈ DPP ಬುಕ್ಕಲ್ಲಿ ಆ DPP ಸೊಲ್ಯೂಷನ್ ಬರೆದಿರುತ್ತೀರಲ್ಲ, ಸೊ ನೀವು ಮ್ಯಾಚ್ ಮಾಡಿ ಆನ್ಸರ್ ನೋಡ್ಬೋದು. ನೀವು ಆಫ್ಲೈನ್ ಕೋಚಿಂಗಿಗೆ ಹೋಗ್ತೀರಂದರೆ ನೀವು ಟೈಮರ್ ಸೆಟ್ ಮಾಡಿ DPPಯನ್ನು ಸಾಲ್ವ್ ಮಾಡಿ. ನೀವು ಆನ್ಲೈನ್ ಹೋಗ್ತೀರಂದರೆ ಹೆಂಗೂ PWKCTದಲ್ಲಿ ಕ್ವಿಸ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಾದರೆ ಪ್ರಾಕ್ಟೀಸ್ ಮೋಡ್ ಅಂತ ಇರುತ್ತೆ, ಅದರಲ್ಲಿ 9 minutes 40 seconds ಒಳಗಡೆ 10 ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ನೋಡಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ DPPಸಲ್ಲಿ 1-2 ಕ್ವಶನ್ ರಾಂಗ್ ಆಗುತ್ತೆ. ಸೊ ಅದರ ಕನ್ಸೆಪ್ಟನ್ನು ನೀವು ಒಂದು ಮಿಸ್ಟೇಕ್ ಡೈರಿ ಅಂತ ಮಾಡಿ. ಸೊ ಆಲ್ 3 ಸಬ್ಜೆಕ್ಟ್ಸ್ಗೆ ಮಿಸ್ಟೇಕ್ ಡೈರಿ ಅಂತ ಮಾಡಿ. ಸೊ ಯಾವ್ಯಾವ ಕ್ವಶನ್ಸ್ ನಿಮ್ಗೆ ರಾಂಗ್ ಆಗುತ್ತಾ ಅಲ್ಲಿ ಆ ಕನ್ಸೆಪ್ಟ್ಗಳನ್ನು ಬರೀರಿ ಮತ್ತು ವೀಕ್ಲಿ ರಿವೈಸ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. I hope you found this video helpful. So please like, share, subscribe and follow my channel, and please the bell icon for more such updates.